ನಾವಿಂದು ಸುಕ್ಷೇತ್ರ ವೀರೇಶ್ವರ ಪುಣ್ಯಾಶ್ರಮದಲ್ಲಿದ್ದೇವೆ. ಇದು ಸಂಗೀತದ ತವರು ಮನೆಯೂ ಹೌದು, ಸಂಗೀತದ ಭೂಮಿಯೂ ಹೌದು. ಕೇವಲ ಸಂಗೀತ ಅಷ್ಟೇ ಅಲ್ಲ, ಸಂಗೀತ ದಾಸೋಹ, ಜ್ಞಾನ ದಾಸೋಹ, ಅನ್ನ ದಾಸೋಹಕ್ಕೆ ಹೆಸರುವಾಸಿಯಾದಂಥದ್ದು ಗಾನಯೋಗಿ ಶಿವಯೋಗಿ ಪಂಡಿತ ಪುಟ್ಟರಾಜ ಕವಿಗವಾಯಿಗಳವರ ಈ ಪುಣ್ಯನೆಲ, ಈ ಭೂಮಿ. ಇಲ್ಲಿ ಅವರ ತರುವಾಯ ಪೀಠಾಧಿಪತಿಗಳಾದಂತಹ ಪೂಜ್ಯ ಕಲ್ಲಯ್ಯಜ್ಜರವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಭಕ್ತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬರಮಾಡಿಕೊಳ್ಳೋಣ. ಪೂಜ್ಯರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ರೀ ಮೇಡಮ್. ಪೂಜ್ಯರೇ, ಇವತ್ತು ವೀರೇಶ್ವರ ಪುಣ್ಯಾಶ್ರಮಕ್ಕೆ ಬಂದಿದ್ದೇವೆ. ತಮ್ಮ ದರ್ಶನ ಆಗಿದೆ. ಆಶ್ರಮದ ಬಗ್ಗೆ ತಮ್ಮ ಗುರುಗಳು ನಡೆದಾಡುವ ದೇವರು ಅಂತಾನೆ ಖ್ಯಾತಿಯಾದಂಥವ್ರು ಪಂಡಿತ ಪುಟ್ಟರಾಜ ಕವಿಗವಾಯಿಗಳು. ಅವ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ಗುರುಗಳೇ? ಮೊದಲೇ ಮಾತಂತಂದ್ರೆ ಅವರು ಪಂಡಿತ ಪುಟ್ಟರಾಜ ಗುರುಗಳು ಇಡೀ ನಮ್ಮ ಕರ್ನಾಟಕ ಅಲ್ಲ, ನಮ್ಮ ದೇಶ ಅಂತಾರಾಷ್ಟ್ರದ ಒಳಗೆ ನಾವು ಕಂಡಿದ್ದಂತಂದರೆ ನಡೆದಾಡೋ ದೇವರು, ಮಾತನಾಡೋ ದೇವರು ಅಂತಂದರೆ ಅವರು ಸತ್ಯಕ್ಕೂ ದೇವರೇ ಸರಿ. ಯಾಕಂತಂದರೆ ಅವರ ಹಾಗೆ ಲಕ್ಷಾಂತರ ಕಣ್ಣಿಲ್ದವರು ಅಂದರು ಇರ್ಬೋದು, ಆದ್ರೆ ಎಲ್ಲರೊಳಗೆ ಒಬ್ಬರಾಗಿರ್ಬೋದು. ಎಲ್ಲರಿಗೂ ಒಬ್ಬರಾದವ್ರು ಅಂದ್ರೆ ಪಂಡಿತ ಪುಟ್ಟರಾಜ ಗುರುಗಳು. ಎಲ್ಲರ ಒಳಗೆ ಒಬ್ಬರಾಗೋದಕ್ಕಿಂತ ಎಲ್ಲರಿಗೂ ಒಬ್ಬರಾದವರು ದೇವ್ರ, ಅದಕ್ಕೆ ದೇವ್ರಂದ್ರೆ ಪುಟ್ಟರಾಜ ಗುರುಗಳು. ಕಣ್ಣು ಇಲ್ದವರಿಗೆ, ಕಾಲು ಇಲ್ದವರಿಗೆ, ಅಂಧ ಅನಾಥ ಮಕ್ಕಳಾಗಲಿ, ದೀನ ದಲಿತ ಮಕ್ಕಳಾಗಲಿ, ಒಟ್ಟಾರೆ ನಮ್ಮ ಆಶ್ರಮಕ್ಕಂದ್ರೆ ಜಾತಿ ಇಲ್ಲ ಮೇಡಮ್ ಅವರೇ. ಒಟ್ಟಾರೆ ಇಲ್ಲ, ಇಡೀ ಮನುಕುಲದವ್ರು ಯಾರೇ ಇರಲಿ, ಬಡವರಿರಲಿ ಶ್ರೀಮಂತರಿರಲಿ, ಇಲ್ಲಿ ಅವರೆಲ್ಲರಿಗೂ ಕೂಡ ಒಂದೇ ಪ್ರಸಾದ, ಒಂದೇ ಪಂಕ್ತಿ. ನಮ್ಮಲ್ಲಿ ಈ ದೊಡ್ಡವ್ರಿಗೊಂದು ಸಣ್ಣವ್ರಿಗೊಂದು, ಈ ಯಾರೇ ಒಬ್ಬರು ಅಂಥವ್ರು ಇಂಥವ್ರಂತ ಏನಿಲ್ಲ. ಎಲ್ಲರಿಗೂ ಒಂದೇ ಅಡುಗೆ ಮನೆಯಾಗ ಪ್ರಸಾದ ಏನು ಮಾಡಿರ್ತಾರೆ, ಮಕ್ಕಳಿಗೆ ಅದೇ, ಗೆಸ್ಟ್ ಬಂದಿರೋದೇ, ಎಲ್ಲರಿಗೂ ಒಟ್ಟ ಒಂದೇ ಪ್ರಸಾದ ರೀ ಮೇಡಮ್ ಅವ್ರಿಗೆ. ಇದು ಹಾನಗಲ್ಲು ಕುಮಾರಸ್ವಾಮಿಗಳು ಏನು ಪಂಚಾಕ್ಷರ ಗುರುಗಳಿಗೆ, ಪಂಡಿತ ಪುಟ್ಟರಾಜ ಗುರುಗಳಿಗೆ ವಿದ್ಯೆ, ಬುದ್ಧಿ, ಜ್ಞಾನ, ಸಂಸ್ಕಾರ, ಸಂಸ್ಕೃತಿ ಕೊಟ್ಟಾರ. ಅಂದಿಲ್ಲಿಂದ ಹಿಡಿದುಕೊಂಡು ಇಂದಿನವರೆಗೆ ಕೊಡ್ರಿ. ಇಲ್ಲಿ ಯಾವುದೇ ರೀತಿಯಿಂದ ಜಾತಿ ಇಲ್ರಿ. ಎಲ್ಲ ಆಂಧ್ರ, ಕರ್ನಾಟಕ, ತಮಿಳುನಾಡು, ಆಮೇಲೆ ಬೇರೆ ಬೇರೆ ರಾಜ್ಯದಿಂದ, ಅನೇಕ ರಾಜ್ಯದಿಂದ, ಮಹಾರಾಷ್ಟ್ರ, ಇಲ್ಲೆಲ್ಲ ಸಂಗೀತ ಕಲಿಯಕ ಭಾಳಷ್ಟು ಮಂದಿ ಬರ್ತಾರೆ. ಸಂಗೀತ ಕಲ್ತಂಥವ್ರು ನಾವು ಹಿಂದಿಲಿಂದ ನೋಡ್ಕೋಬೇಕಾದ್ರೆ ಚಂದ್ರಶೇಖರ್ ಪುರಾಣಿಕ ಮಠ ಅವರು ಇರ್ಬೋದು, ಆಮೇಲೆ ಸಿದ್ದರಾಮ್ ಜಂಬುಲ್ದೀನಿ ಅವರು, ಹಾಗೆ ನಾವು 7 ಬೆಂಚಿ ದೊಡ್ಡ ಬಸವರ್ಗಗಳು, ಅರ್ಜುನ್ ಸ ನಾಕೋಡ್ರು, ಬಸವರಾಜ ರಾಜಗುರು, ಮತ್ತಿಗಟ್ಟೆ ಅವರು, ಹಿಂಗೆ ಅನೇಕ ಹಿಂದೆ ಗಾಯಕರು ಅದಾರ್ರಿ. ಇವಾಗ ಸದ್ಯ ಸಂಗೀತದೊಳಗಂದ್ರೆ ಪಂಡಿತ ಪದ್ಮಭೂಷಣ ಎಂ ವೆಂಕಟೇಶ್ ಕುಮಾರ್ ಗೌಳು, ಕುಮಾರದಾಸ್ ಗೌಳು, ಹೀಗೆ ಪೆಕರೇಶ್ ಕಣಿವಿ, ಹಿಂಗೆ ಅನೇಕ ಮಂದಿ ಗಾಯಕರಲ್ಲಿ ಕೀರ್ತನ. ಅದರಾಗ ಪುಟ್ಟರಾಜ ಗುರುಗಳ ಕೈಯಾಗ ಕಲ್ತಂಥವ್ರು ಕೂಡ ಈ ಸಂಗೀತ ಎಂ ವೆಂಕಟೇಶ್ ಕುಮಾರ, ಡಿ ಕುಮಾರ್ ಗೌಳು ಕೂಡ ಇವರೆಲ್ಲ ಪಂಡಿತ ಪುಟ್ಟರಾಜ ಗುರುಗಳ ಕೈಯಾಗೆ ಕಲ್ತವ್ರಿ. ಇವರೆಲ್ಲ ಬಹಳಷ್ಟು ಬಡತನದಾಗಿದ್ದವರು. ಇವತ್ತು ಅಂತಾರಾಷ್ಟ್ರದೊಳಗೆ ಸಂಗೀತ ಮಾಡ್ತಾರಂದ್ರೆ ಅದು ಗುರುಗಳ ಆಶೀರ್ವಾದ ಅಂತಾನೆ ಹೇಳ್ತಾರೆ ಅವರು. ಕೀರ್ತನ ಪುರಾಣದಾಗ ನಾವು ತೆಗೆದುಕೊಂಡು ಬಂದ್ರೆ ಇಲ್ಲಿ ಶಿವಯೋಗಿ ಶಾಸ್ತ್ರಿ ಅಂತೇಳಿ ಗಡ್ಡದ ಮಠ ಅವರು ಪ್ರಾರಂಭ ಅವರೆಲ್ಲ, ಆಮೇಲೆ ದೋತ್ರಗಾಂವ್ ಅಂತೇಳಿ, ಆಮೇಲೆ ನಮ್ಮ ಭಾರತೇಶ್ ಬೆಂಗಳೂರು ಅಂತವ್ರು, ಈಗ ಪಂಡಿತ್ ಎಂ ಕಲ್ಯಾಣ್ ಶಾಸ್ತ್ರಿ ಅಡ್ನೂರ್ ಅಂತವ್ರು, ಹಾಗೆ ನಮ್ಮ ಶಿವರಾಜ್ ಶಾಸ್ತ್ರಿ ತಾವರಿಗೇರಿ, ನಮ್ಮ ಈಗ ಕೋಡಿಕೊಪ್ಪ ರುದ್ರಾಜ್ ಶಾಸ್ತ್ರಿ ಅಂತೇಳಿ ವಯಸ್ಸಾಗಿ ಅವಾಗಲೇ 100 ವಯಸ್ಸಿಗೆ ಅವರು. ಈಗ ಸದ್ಯ ಇಲ್ಲಿ ಮ್ಯಾನೇಜರ್ ಇದ್ದವ್ರು ಹೇಮರಾಜ್ ಶಾಸ್ತ್ರಿಗಳಾಗಿರ್ಬೋದು. ಹಿಂಗೆ ಅನೇಕ ನಮ್ಮ ಗುರುಸಿದ್ದೇಶ ಶಾಸ್ತ್ರಿ ದೇವರವರು, ತೆಲ್ಲೂರವ್ರು ಇದ್ರ ಮೊನ್ನೆ ತೀರ್ಕೊಂಡ್ರು ಅವರು. ಹಿಂಗೆ ಅನೇಕ ಮಂದಿ ಶಾಸ್ತ್ರಿಗಳೊಳಗೂ ಭಾಳ ಮಂದಿ ಅದಾರೆ. ಇವರೆಲ್ಲ ಇಡೀ ಆಕಾಶವಾಣಿ, ದೂರದರ್ಶನ ಕಲಾವಿದರು ಕೂಡ ಹೌದ್ರಿ. ನಮ್ಮ ಕಲ್ಯಾಣ ಶಾಸ್ತ್ರಿಗಳು ಅಂದ್ರೆ ಮೊನ್ನೆ ಅವರು ನಾವು ಕೂಡಿ ಧಾರವಾಡಕ್ಕೆ ಆಕಾಶವಾಣಿಗೆ ಹೋಗಿದ್ದೀವಿ. ಶಿವಾನುಭವ ಕಾರ್ಯಕ್ರಮ ಚಿಂತನ ಅಂತ ಇರ್ತೈತಲ್ರಿ, ಅದನ್ನ 3 ಕೊಟ್ರ ಅವರಿಗೆ, ನಮಗೆ 3 ಸಲ ಹಾಕೋದು. ಆಮೇಲೆ 1 ಸಲ ಸಂದರ್ಶನ ಮಾಡಿದ್ರು. ಅವರಿಗೆ ವಿಶೇಷವಾಗಿ ಕೀರ್ತನ ಕೂಡ ಕೊಟ್ಟಾರ. ಹಂಗಾಗಿ ನಮಗೆ ಸದ್ಯ ಈಗ ನಮ್ಮ ಪಂಡಿತ್ ಕಲ್ಯಾಣ ಶಾಸ್ತ್ರಿಗಳು ಅಂದ್ರೆ ಬಹಳ ವಿಶೇಷವಾಗಿ ಸೀನಿಯರ್ ಒಳಗೆ ಒಳ್ಳೆ ಸದ್ಯ ಎಲ್ಲ ಬಹಳಷ್ಟು ಆಶ್ರಮದ ಬಗ್ಗೆ ತುಂಬಾ ಮಾಹಿತಿ ಇದ್ದವ್ರು ಅವರು. ಯಾಕಂದ್ರೆ ಗುರುಗಳು ಸೇವೆ ಮಾಡಿದವರು.
ಹಾಗೆ ಹಂಗೆ ನಾವು ಮುಂದೆ ಬಂದರೆ ಗುರುಸ್ವಾಮಿ ಕಲಿಕೇರಿ ಅಂತ ಅದಾರ. ನಂತರ ಈಗ ಕಣ್ಣಿಲ್ದರೊಳಗೂ ಕೂಡ ಪಿಕರೇಶ್ ಕಣಿವಿ, ಆಮೇಲೆ ನಾಗಾಯಿ ಗವಾಯಿಗಳು, ನಾಗಪ್ಪ ಗವಾಯಿಗಳು ಅಂತಿದ್ರು. ಮತ್ತಿನ್ನು ನಮ್ಮ ಸುಮೃತಪ್ಪ ಮಾಸ್ತರ್ ಅಳವಂಡಿ ಅಂತಿದ್ರು, ಸಿದ್ದಪ್ಪ ಗುಳ್ಳೆ ಅಂತ ಅದಾರ. ಇನ್ನೂ ಇದ್ರಾಗ ಎಲ್ಲ ಆಮೇಲೆ ಉತ್ತಮ್ ಕುಮಾರ್ ಲಾತೂರ್ ಅಂದ್ರೆ ಮಹಾರಾಷ್ಟ್ರದ ಹುಡುಗರು, ಒಳ್ಳೆಯ ಸಂಗೀತ ಗಾಯಕರು. ಇಲ್ಲಿ ಎಲ್ಲ ಕಲ್ತಂಥವ್ರು ತಬಲಾ ಇರ್ಬೋದು, ಸಂಗೀತ ಇರ್ಬೋದು, ಕೀರ್ತನ, ಪುರಾಣ, ಸಾಹಿತ್ಯ. ನಾವು ಸಾಹಿತ್ಯ ನೋಡ್ಕೊತ ಬಂದ್ರೆ ಇಲ್ಲೇ ನಮ್ಮ CKH ಕಡಣಿ ಶಾಸ್ತ್ರಿ ಅಂತೇಳಿ ಇಲ್ಲೇ ಸಾಹಿತ್ಯ ಅವರು ಕೀರ್ತನ ಪುರಾಣ. ಕೋಡಿಕಪ್ಪ ಶಾಸ್ತ್ರಿ ಅವರು ಸಾಹಿತ್ಯನೂ ಮಾಡ್ತಾರೆ. ನಮ್ಮ ಅಂಬಣ್ಣ ಜಮಾದಾರ್ ಯುವ ಕಲಾವಿದರ ಕವಿಗಳು ಶಾಲೆಯಲ್ಲಿ ಕೂಡ ಅಂಬಾದಾಸ್ ಜಮಾದಾರ್ ಅಂತೇಳಿ ಅವರು ಎಲ್ಲ ಸಾಹಿತ್ಯನ ಬರೀತಾರೆ. ಹಾಗೆ ಅವ್ರದ್ದು ತಬಲಾ ಆಗಲಿ, ಆಮೇಲೆ ಪತ್ರಿಕೆ ಉದ್ಯೋಗದಲ್ಲಿ ಲೆಕ್ಚರ್ ಇದಾರ. ಮತ್ತೆ ಹಿಂಗ ಒಂದೊಂದು ಕಲೆ. ಆಮೇಲೆ ಧಾರಾವಾಹಿ ಮಾಡ್ತಾರ, ನಾಟಕ ಪಾತ್ರ ಮಾಡ್ತಾರ, ನಾಟಕ ಕಲಿಸ್ತಾರ. ಇಡೀ ಅಡಿಗೆ ಮಾಡೋದಂತೂ ವಿಶೇಷ. ಅವ್ರು ನಮ್ಮ ಜಾತ್ರೆಗ ಅವ್ರದೇ ಇರ್ತೈತಿ. ಹಿಂಗ ಒಂದಲ್ಲ ಒಂದು ಇಲ್ಲಿ ಒಟ್ಟಾರೆ ಯಾರು ಏನಿಲ್ದಂತ ಬರ್ತಾರ ಅವ್ರಿಗೆಲ್ಲ ವಿದ್ಯೆ, ಬುದ್ಧಿ, ಜ್ಞಾನ, ಸಂಸ್ಕಾರ, ಸಂಸ್ಕೃತಿ ಅದು ಗುರುಕುಮಾರ ಪಂಚಾಕ್ಷರ ಪುಟ್ಟರಾಜ ಗುರುಗಳ ಶ್ರಮ ಭಾಳ ದೊಡ್ಡ ಕೊಡುಗೆರಿ ಅದು. ಎಲ್ಲ ನಮ್ಮ ಇಲ್ಲೇನೀಗ ಅದಾರಲ್ರಿ, ನಾವು ಯಾರು ಶಾಲೆ ಕಲ್ತವ್ರಲ್ಲ, ಯಾರು ಶ್ರೀಮಂತರ ಮಕ್ಕಳಲ್ಲ, ನಾವೆಲ್ಲ ಒಟ್ಟಿಗೆ ಇಡಿಟ್ಟಿಲ್ದಂತ ಬಂದವ್ರು ಇಲ್ಲಿ ಬಡ ಮಕ್ಕಳು. ಅದಕ್ಕೊಂದು ಅಂಗಿ ಲುಂಗಿ ಪ್ಯಾಂಟಿನ ಮ್ಯಾಗ ಬಂದವರು ಇವತ್ತು ಬಂಗಾರ ಹಾಕ್ಕೊಂಡು ರಾಜರಂಗ ಅದಾರ ಅಂತಂದ್ರೆ ರಾಜರ ಮಕ್ಕಳು ಮತ್ತೆ ರಾಜರೇ ಆಗಿ ಮೆರೀತಾರೆ. ಅದರಲ್ಲಿ ಎರಡು ಮಾತಿಲ್ರಿ. ಇವತ್ತು ವಿಶೇಷವಾಗಿ ಈ ರೀತಿ ಇರೋದ್ರಿಂದ ಈಗ ಇಲ್ಲಿ ಪ್ರಸಾದ ಕೂಡ ನಿತ್ಯ ಭಕ್ತರು ಒಂದ್ ದಿನಕ್ಕೆ 4, 5, 6, 8, 10, 12 ತರನ ಆಗ್ಯಾವ್ರಿ ಭಿನ್ನ ಒಂದ್ ದಿನಕ್ಕೆ ರೀ. ಅಂದ್ರೆ ಭಕ್ತರು ಅಲ್ಲೇನು ಗದ್ದಿಗೆ ಸಂಕಲ್ಪ ಮಾಡ್ತಾರ, ಅವ್ರು ಏನು ಬೇಡ್ಕೊಂತಾರ, ಅವ್ರಿಗೆ ಅವ್ರ ಇಷ್ಟಾರ್ಥ ಈಡೇರಿದ ಮೇಲೆ ಅವರೆಲ್ಲ ಇಲ್ಲಿ ಪ್ರಸಾದ ಮಾಡಿಸ್ತಾರೆ. ಪ್ರಸಾದ ಇಲ್ಲಿ ಗೋಧಿ ವಿಜ್ಞಾನ ಸಾರು ಮಿರ್ಚಿ ಇರ್ಬೋದು, ಶಿರಾನ್ನ ಸಾರು ಮಿರ್ಚಿ ಇರ್ಬೋದು, ಹೆಸರು ಬೇಳೆ ಪಾಯಸ ಇರ್ಬೋದು, ಅನೇಕ ತರ ಇಲ್ಲಿ ಭಕ್ತರು ಇಂಥದನ್ನಂಗಲ್ಲ ಹೋಳಿಗೆ ಹಿಡ್ಕೊಂಡು ಬುಂದೆ ಹಿಡ್ಕೊಂಡು ಎಲ್ಲ ತರ ಸ್ವೀಟ್ ಹುಡುಗರಿಗೆ ನಿತ್ಯ ಇಲ್ಲಿ ಪ್ರಸಾದ ಇರ್ತೈತಿ. ನಮ್ಮ ಹುಡುಗರು ಅಷ್ಟಲ್ದ ಹೊರಗಿನಾರ 2-3 ಸಾವಿರ ಜನ ಇರ್ತಾರೆ. ಒಟ್ಟ ಟೋಟಲ್ 4-5 ಸಾವಿರ ಜನ ಇರ್ರಿ ಒಂದ್ ದಿನಕ್ಕೆ ಇಲ್ಲಿ ಮಧ್ಯಾಹ್ನ ಎಲ್ಲ ಈ ರೀತಿ. ಆಮೇಲೆ ನಮ್ಮ ಆಶ್ರಮಕ್ಕೆ ಕೂಡ ಇಲ್ಲಿ ಏನದು ಗುರುಗಳ ಆಶೀರ್ವಾದ ರೀ. ನಮಗೆ ಏನಪ್ಪ ಅಂದ್ರೆ ಅಷ್ಟು ಅವ್ರ ಕರುಣೆ ಹೆಂಗೈತೆ ಅಂದ್ರೆ ನಮ್ಮಷ್ಟು ವಿದ್ಯಾ ಬುದ್ಧಿ ಜ್ಞಾನ ಇಲ್ಲ, ಆದ್ರೆ ಆಶ್ರಮ ನಡಿಬೇಕಲ್ಲ. ಹಂಗಂತ ತಿಳ್ಕೊಂಡು ಗುರುಗಳ ಆಶೀರ್ವಾದ ಹೆಂಗೈತೆ ಅಂದ್ರೆ ಭಕ್ತರ ಮೇಲೆ ಅವ್ರು ಯಾರು ಏನ್ ಬೇಡ್ಕೊಂತಾರ ಅವ್ರ ಇಷ್ಟಾರ್ಥ ಅವರೇ ಗದ್ದಿಗೆ ಮುಖಾಂತರ ಈಡೇರಿಸ್ತಾರ. ಅದನ್ನ ನಮಗೆ ಕರೆದು ಕೊಡ್ತಾರೆ. ಅಂತವ್ ಮಂದಿ ಇಲ್ಲಿ ಹಾಕ್ತಿವಿ ಇಷ್ಟ ರೀ. ಈಗ ನಮ್ಮ ಕಲಬುರಗಿ ಮತ್ತು ಹಿಂಗೆಲ್ಲ ಯಾದಗಿರಿ, ಬೀದರ್ ಆ ಭಾಗದ ಬಾಗಲಕೋಟೆ ಆ ಭಾಗದಾಗ ನಮ್ಗೆ ಒಂದು ವರ್ಷಕ್ಕೆ 100-120-130 ಕ್ವಿಂಟಲ್ ತೊಗರಿಬೇಳೆ ಕೊಡ್ತಾರೆ ಭಕ್ತರು ದಾಸೋಗಕ್ಕೆ ರೀ. ಅದೇ ನಮ್ಮ ಜಾತ್ರೆ ಸಂದರ್ಭದಲ್ಲಿ ಒಂದು ಎಣ್ಣೆ ಕೂಡ 1 ಟನ್ 1.5 ಟನ್ ಎಣ್ಣೆ ಸತ್ಯ ಇದೆ. ನಮ್ಮ ಅಂಬಾದಾಸರು ಹೋಗಿ ಬರ್ತಾರ. ತೊಗರಿ ಭಿಕ್ಷಕ ರಘುರಾಮ್ ಶಾಸ್ತ್ರಿ ಅಂತ ಹೋಗಿ ತಗೊಂಡ್ಬರ್ತಾರ. ಈ ಕಡೆ ನಮ್ಮ ಗೋಕಾಕ್ ಬೆಳಗಾವಿ ಡಿಸ್ಟಿಕ್ ರೀ, ಅಲ್ಲಿ ಸಕ್ರೆ ಬೆಲ್ಲ 1 ಲೋಡ್ ಬರ್ತಾವ ವರ್ಷಕ್ಕೆ. ನಮ್ಮ ಗದಗ ಜಿಲ್ಲಾದಾಗಂತೂ ಎಲ್ಲ ಕಾಳು ಕಡಿ ತರಕಾರಿ ಜೋಳ ಹಿಡ್ಕೊಂಡು ಇಲ್ಲಿ ಸಮಗ್ರ ಎಲ್ಲ ಭಿಕ್ಷೆ ಬರ್ತೈತ್ರಿ. ಅಜ್ಜ ಅವ್ರ ಆಶೀರ್ವಾದ ಆಶ್ರಮಕ್ಕೆ ಏನೂ ಕೊರತೆ ಇಲ್ಲದೆ ಸುಭೀಕ್ಷವಾಗಿ ಇವತ್ತು ನಡೆದ ಎಲ್ಲ ನಡೆದೈತ್ರಿ. ನಮ್ದು ಏನಂತ ಇನ್ನೊಂದು ಸ್ವಲ್ಪ ಶಿಕ್ಷಣ ಅದಾವಲ್ರಿ, ಅದ್ರಾಗ ಒಂದು ಬ್ಲೈಂಡ್ ಹಾಸ್ಟೆಲ್ ಅಂತ ಐತಿ. ಅದು ಒಂದು ಸರ್ಕಾರ ಸ್ವಲ್ಪ ಮನಸ್ಸು ಮಾಡಿ ಅದೊಂದು ಗ್ರಾಂಟ್ ಕೊಟ್ರ ಅಲ್ಲಿ ಅದ್ರಾಗಿದ್ದೊಂದು 10-20 ಮಂದಿ ಬದುಕ್ತಾರ. ಒಂದು ಅನಾಥ ಮಕ್ಕಳಿಗೆ ಹೆಲ್ಪ್ ಆಗತ್ತ. PU ಕಾಲೇಜ್ ಅಂತ ಐತಿ, ಅದಕ್ಕೊಂದ್ ಸ್ವಲ್ಪ ಗ್ರಾಂಟ್ ಕೊಟ್ರ ಅದ್ರಾಗಿದ್ದ ಸಿಬ್ಬಂದಿ ಬದುಕ್ತಾರ. ಅಲ್ಲಿ ಹುಡುಗರಿಗೆ ಅನುಕೂಲ ಆಗತ್ತ. ನಮ್ಮ BEd ಕಾಲೇಜಿಗೆ ಆಗ್ಲೇ ನಮ್ಮ ಸಿದ್ದರಾಮಯ್ಯನವ್ರು 10 ಕೋಟಿ ಕೊಟ್ಟಾರ. HK ಪಾಟೀಲ್ ಅವರೆಲ್ಲ ಕೂಡಿಸಿ ಆ ಬಡ್ಡಿ ಒಳಗೆ ಅದು BEd ಕಾಲೇಜ್ ನಡೆದೈತಿ. ಇವತ್ತಿಲ್ಲ ನಾಳೆ ಅದು ಗ್ರಾಂಟ್ ಆತಂದ್ರ ಅದು ಒಂದು ಜೀವನ ಆಗ್ತೈತಿ ಸಿಬ್ಬಂದಿ ಅವ್ರದ್ದು. ಇಲ್ಲೆಲ್ಲ ನಮ್ಮ ಯಡಿಯೂರಪ್ಪನವರು ಕೂಡ
ಆಶ್ರಮದ ಅಭಿವೃದ್ಧಿಗೆ ಒಂದು 3 ಕೋಟಿ ಕೊಟ್ಟರು. ಆ ಸ್ಮಾರಕ ಮೂಲಕ ಒಂದು 5 ಕೋಟಿ ಕೊಟ್ಟಾರ ಯಡಿಯೂರಪ್ಪ ಅವರು. ಹೀಗಾಗಿ ಮತ್ತೆ ಮೊನ್ನೆ ನಾವು ಪಂಡಿತ ಪಂಚಾಕ್ಷರ ಗುರುಗಳದು ರಾಷ್ಟ್ರ ಪ್ರಶಸ್ತಿ ಮಾಡ್ಬೇಕಂತೇಳಿ ಸನ್ಮಾನ್ಯ ಯಡಿಯೂರಪ್ಪರ ಹತ್ರ ಹೋಗಿ ಕೇಳ್ಕೊಂಡಾಗ ನಾವು ಮಾಡ್ತೀವಿ ಅಂತೇಳಿ ಅದನ್ನು ಮಾಡಿದ್ರಿ. ಇವಾಗ ಅವರೆಲ್ಲ ಮಾಡಿದ್ರಿ. ಸಿದ್ದರಾಮಯ್ಯ ಸಾಹೇಬರು ಕೂಡ ಈಗ 2 ವರ್ಷ ಆಗಿದೆ, 3ನೇ ವರ್ಷ ರಾಷ್ಟ್ರ ಪ್ರಶಸ್ತಿ ಮಾಡಿದ್ರಿ ಪಂಚಾಕ್ಷರ ಗವಾಯಿಗಳದು. ಈಗ 10 ಲಕ್ಷ ರೂಪಾಯಿ ಹಿಂಗ ಕೊಡ್ತಾರ್ರಿ. ಗುರುಗಳೇ, ನೀವು ಪ್ರಶಸ್ತಿ ಅಂದ ತಕ್ಷಣ ನನಗೊಂದು ಪ್ರಶ್ನೆ ಬಂತು. ಬಹಳ ಜನರ ಭಕ್ತರ ಶಿಷ್ಯರ ಬೇಡಿಕೆ ಇದು. ಗುರುಗಳಿಗಂತೂ ಯಾವ ಪ್ರಶಸ್ತಿಗಳು ಸಾಟಿ ಇಲ್ಲ. ಪ್ರಶಸ್ತಿಗೆ ಅವರು ಕೀರ್ತಿಯನ್ನ ತಂದು ಕೊಡುವಂತವ್ರು. ಆದ್ರೂ ಕೂಡ ಭಾರತ ರತ್ನದ ಒಂದು ಅಪೇಕ್ಷೆ ಇದೆಯಲ್ಲ, ಅದು ಹಿಂಗೈತೆ. ಏನ್ ಹೇಳ್ತೀರಿ? ಭಾರತ ರತ್ನ ಪ್ರಶಸ್ತಿ ಅಂದ್ರೆ ಮೇಡಮ್ ಅವರ ನನಗೆ ಅನಿಸ್ತೈತೆ, ಒಂದ್ ಕಡೆ ಏನೋ ನಮ್ಮ ಅಜ್ಜವರು ರಾಜಕೀಯ ಮಾಡಿದ್ರ ಅಥವಾ ಏನೋ ರಾಜಕೀಯ ಬೆನ್ನ ಹತ್ತಿದ್ರ ಅದು ಸಿಗ್ತಿತ್ತು ಏನ್ ಮಾಡ್ತಾ ಗೊತ್ತಿಲ್ಲ. ನಮ್ಮ ಗುರುಗಳಿಗೆ ಪ್ರಶಸ್ತಿ ಅನ್ನೋದೇ ಬೇಕಾಗಿದ್ದಿಲ್ಲ. ಅದು ಅವರಿಗೆ ಪ್ರಶಸ್ತಿ ತಗೊಂಡ್ರೆ ಏನಪ್ಪಾ ಹೊಟ್ಟೆ ತುಂಬುತ್ತಾನು, ಒಂದು ಚೀಲ ಕಾಳು ಕೊಟ್ರೆ ನಮ್ಮ ಅಂದನಾಥ ಮಕ್ಕಳು ಹೊಟ್ಟೆ ತುಂಬುತ್ತನ್ನೋ ಭಾವನೆ ಇಟ್ಕೊಂಡವ್ರು. ಆದ್ರೆ ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದ್ರಿ, ಅವ್ರಿಗೆ ಇದು ಪುಟ್ಟರಾಜ ಗವಾಯಿಗಳು ಮಾಡಿದಂತ ಕೆಲಸ ಅವ್ರ ಗಮನಕ್ಕೆ ಇದ್ರೂ ಕೂಡ ಇಲ್ದಂಗ ಇರ್ತಾರ. ಅದು ಬಹಳ ದೊಡ್ಡ ತಪ್ಪು ಸರ್ಕಾರದ್ದು. ಯಾಕಂದ್ರೆ ಎಂತಿಂತರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಾರ, ನಾವು ಅವ್ರ ಇವ್ರ ಹೆಸರು ಟೀಕೆ ಮಾಡೋದು ಬೇಡ, ಕೊಡ್ಲಿ ಅವರಿಗೆ. ಆದ್ರಂಗ ಇವ್ರನ್ನ ಗುರ್ತಿಸಿ ಪುಟ್ಟರಾಜ ಗವಾಯಿಗಳ ಸಾಧನೆ ಅಂತದು ಇಡೀ ನಮ್ಮ ಕರ್ನಾಟಕ ಅಲ್ಲ, ನಮ್ಮ ದೇಶದ ಒಳಗ ಕಣ್ಣಿಲ್ದಂಥವ್ರು ಹೋಗಿ ಭಿಕ್ಷಾ ಬೇಡ್ಕೊಂಡು ಪೂಜೆ ಮಾಡಿ ಸಂಗೀತ ಮಾಡಿ ಹಳ್ಳಿಗೆ ಹೋಗಿ ಭಕ್ತರ ಹತ್ರ ಎಲ್ಲ ಕಾಳು ಕಡಿ ತಗೊಂಡು ಬಂದು ಕೀರ್ತನ ಮಾಡಿ ಪುರಾಣ ಹೇಳಿ ನಮಗೆ 1000-2000 ಮಕ್ಕಳು ನಿತ್ಯ ಹೊಟ್ಟೆ ತುಂಬಿಸ್ತಾರಲ್ಲ. ಈ ಕೆಲಸ ನಮ್ಮ ದೇಶದಾಗ ಯಾರು ಮಾಡ್ಯಾರ್ರಿ? ಕಣ್ಣಿಲ್ದವ್ರು ಯಾರು ಮಾಡಿಲ್ಲ. ಕಣ್ಣಿದ್ದವರು ಒಂದು ಏನೋ ಮಾಡಿರ್ಬೋದು, ಮಾಡ್ಬೋದು ರೀ, ಶಿಕ್ಷಣ ತೆಗೆದಿರ್ಬೋದು, ಅನ್ನ ಹಾಕ್ಬೋದು, ಇಲ್ಲ ಅಂತ ಅನ್ನಂಗಿಲ್ಲ ನಾನು. ಆದ್ರೆ ಕಣ್ಣಿಲ್ದವ್ರಾಗಿ ಇಷ್ಟು ಸಾಧನೆ ಮಾಡ್ಯಾರಂದ್ರೆ ಇದನ್ನ ಯಾರಿಗೆ ಗೊತ್ತಿಲ್ಲ ಅಂತೀರೇನ್ರಿ? ಎಲ್ಲರಿಗೂ ಗೊತ್ತೈತಿ ಪುಟ್ಟರಾಜ ಗವಾಯಿಗಳು ಅಂದ್ರೆ ಯಾರಂತ ಗೊತ್ತೈತಿ. ಆದ್ರೆ ಅವರು ಸ್ವಲ್ಪ ಅರ್ಥ ಮಾಡ್ಕೊಂಡು ಇವ್ರಿಗೆ ಕೊಟ್ರೆ ಆ ಭಾರತ ರತ್ನಕ್ಕೆ ಒಂದು ದೊಡ್ಡ ಕಿಮ್ಮತ್ತು ಬರ್ತಾರೆ ನನ್ನ ಅನಿಸಿಕೆ. ಈಗೆಲ್ಲ ಭಕ್ತರು ಬಹಳ ಮಂದಿ ಬರ್ತಾರ, ಬಂದು ಹಳ್ಳಿ ಜನರು ಬರ್ತಾರೆ, ಭಾರತದ ರತ್ನ ಪ್ರಶಸ್ತಿ ಎಲ್ಲ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತಾರೆ, ಎಲ್ಲ ಮಾಡ್ತೀವಿ ಅಂತಾರೆ. ಮಾಡ್ರಿ ಅಂತ ನಮ್ಗೆ ಹೇಳಕ್ಕೆ ಬಾಯಿಲ್ಲ. ನಮ್ಮ ಗುರುಗಳು ಇಚ್ಛೆ ಇಲ್ಲ. ಆದ್ರೆ ಭಕ್ತರು ಶಿಷ್ಯರ ಆಸೆ, ಕೋಟಿಗಟ್ಟಲೆ ಭಕ್ತರು ಶಿಷ್ಯರು ಈ ಭಾರತ ರತ್ನ ಕೊಟ್ಟರೆ ಇನ್ನೂ ಒಂದು ದೇಶದ ಮೇಲೆ ಒಂದು ಏನು ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅವರೆಲ್ಲರ ಮ್ಯಾಗ ಅಜ್ಜರು ಶಿಷ್ಯರು ಭಕ್ತರು ಇನ್ನೂ ಖುಷಿ ಆಗ್ತಾರೆ. ಕೊಟ್ರಲ್ಲಪ್ಪ ನಮ್ಮ ಗುರುಗಳಿಗೆ ನಮ್ಮ ಅಂತೇಳಿ ಇವ್ರಿಗೆ ಖುಷಿ ಆಗ್ತಾರ್ರಿ. ಅಂದ್ರೆ ನೋಡ್ರಿ, ಇದೆಲ್ಲ ನೀವು ನೋಡ್ರಿ, ಇಷ್ಟೆಲ್ಲ ಕಲ್ಲಿಂದ ಆಗಲಿ ಸಿಮೆಂಟಿಂದ ಆಗಲಿ ಎಲ್ಲ ಕಟ್ಟಿದ್ದು ಅವರು ಅಜ್ಜವರು ಪಂಚಾಕ್ಷರ ಗುರುಗಳು ಕುಮಾರಸ್ವಾಮಿಗಳು. ನೀ ಯಾರಿಗೆ ಬೇಡಬೇಡಪ್ಪ, ಹಾಡಿ ತೊಗೊಂಬ ನೀನು, ಆದರೆ ಬೇಡಬೇಡ ಅಂತ ಹೇಳಿದ ಪರಂಪರೆ ಇವತ್ತಿಗೆ ಅವ್ರ ಲಿಂಗದೊಳಗೆ ಆಗಲ್ಲಿವರೆಗೆ ಒಬ್ಬರಿಗೆ ₹1 ಕೈ ಒಡ್ಡಿ ಬೇಡಿದ್ದು ಇತಿಹಾಸ ಇಲ್ರಿ. ಯಾರಿಗೆ ಪಂಚಾಕ್ಷರ ಗುರುಗಳು ಬೇಡಿಲ್ಲ, ಅಜ್ಜರು ಬೇಡಿಲ್ಲ. ಬಂಡಿ ಅಂದ್ರೆ ಚಕ್ಕಡಿ ಕಟ್ಟಿಕೊಂಡು ಹಳ್ಳಿಗೆ ಹೋಗಿ ಆ ಗುಡಿ ಗುಂಡಾರದಾಗ ಇದ್ಕೊಂಡು ಅಲ್ಲಿ ಸಂಗೀತ ಮಾಡಿ ಅಲ್ಲಿ ಭಿಕ್ಷಾ ತಗೊಂಡು ಅಲ್ಲಿದ್ದ ತಮ್ಮಿಂದಿದ್ದ ಹುಡುಗರಿಗೆ ಪ್ರಸಾದ ಕೊಟ್ಟು ಇಲ್ಲಿದ್ದ ಹುಡುಗರಿಗೆ ಪ್ರಸಾದ ಕೊಟ್ಕೊಂತ ಬಂದಾರ. ನಮ್ಮ ಬಸರಗಡಿ ವೀರಪ್ಪಜ್ಜನವರು ಅವ್ರನ್ನ ಈ ಸಂದರ್ಭದಾಗ ನಾವು ನೆನೆಸಲೇಬೇಕಾಗತ್ತೆ. ಯಾಕಂದ್ರೆ ಈ ಭೂಮಿ ದಾನ ಕೊಟ್ಟವರು ಬಸರಗಡಿ ವೀರಪ್ಪಜ್ಜನವರು. ಆ ಸಂದರ್ಭದಲ್ಲಿ ನಮ್ಮ ಚನ್ನವೀರ ಶಾಸ್ತ್ರಿ ಹಿಡಿಕೆ ಮಠ ಅವರು ಆಗ ಪಂಚಾಕ್ಷರ ಗುರುಗಳಿದ್ದಾಗ ಏನೋ ಆ ಸಂದರ್ಭದಾಗ ಅವ್ರಿಗೆ ಹೇಳಿ ಕೇಳಿ ಎಲ್ಲ ಇದನ್ನ ಮಾಡಿದ್ರು. ನಂತರದಲ್ಲಿ ಬಸವರಾಜ ಸ್ವಾಮಿ ಹಿಡಿಕೆ ಮಠ ಅವ್ರು ಬಂದರು. ಆಮೇಲೆ ಇತ್ತೀಚೆಗೆ ಅವರು ಇದಾದ್ಮೇಲೆ ಈಗ ನಾವು 1 ವರ್ಷ 2 ವರ್ಷ ನಾವು ನೋಡ್ಕೊಂಡ್ವಿ. ಮತ್ತೆ ನಮ್ಗೆ ಹೊರಗೆ ಹೋಗಕ್ಕೆ ಸ್ವಲ್ಪ ವಜ್ಜ ಅನಿಸ್ತಿ. ಹಂಗಾಗಿ ಈಗ ಶಾಸ್ತ್ರಿಗಳು ಅಂತೇಳಿ ಅವ್ರನ್ನ ಈಗ ಮ್ಯಾನೇಜರ್ ಆಗಿ ಮಾಡ್ಕೊಂಡಿವಿ. ಈಗ ಏನು ಕುಂದು ಕೊರತೆ ಏನಿಲ್ರಿ, ಎಲ್ಲ ಸಾಂಗವಾಗಿ ನಡೆದೈತಿ. ಆದ್ರೆ ಈಗ ಸ್ವಲ್ಪ ಈಗ ಮಠಕ್ಕೆ ಸ್ವಲ್ಪ ಸರ್ಕಾರದಿಂದ ಸ್ವಲ್ಪ ಏನಾದ್ರೂ ಫಂಡ್ ಕೊಟ್ರಂದ್ರೆ ಕಟ್ಟಡ ಹುಡುಗರಿಗೆ ಇರಾಕ ವಸತಿದ ನಮಗೆ ಅವಶ್ಯಕತೆ ಐತಿ. ಸರ್ಕಾರದಿಂದ ನೀವು ಈಗ ಏನ್ ನಿರೀಕ್ಷೆ ಮಾಡ್ತಿದ್ದೀರಿ ಗುರುಗಳೇ? ಈ ಮುಖೇನ ಏನ್ ಸಂದೇಶ ಕೊಡ್ತೀರಿ? ಸರ್ಕಾರದಿಂದ ರೀ ನಮಗೇನಿಲ್ಲ, ಹುಡುಗರಿಗೆ ಪ್ರಸಾದ ನಿಲಯ,
ವಸತಿ ನಿಲಯ ಆಗ್ಬೇಕಾಗೈತೆ. ಯಾಕಂದ್ರ ಇದೆಲ್ಲ ಹಳೆ ಬಿಲ್ಡಿಂಗು ಅವ್ರಿದ್ದ ಕಟ್ಸ್ಯಾರ ಗುರುಗಳಿದ್ದಾಗ. ಅದೆಲ್ಲ ಈಗ ಸುಮಾರು ಭಾಳ ವರ್ಷ ಆತಲ್ರಿ, ಅದೆಲ್ಲ ಅದ್ರ ಆವಿಷ್ಯ ಮುಗ್ದೈತಿ. ಈಗ ಅದ್ರ ಮೇಲೆ ನಾವು ಆ ಹುಡುಗರು ಅಷ್ಟನ್ನು ಇರಿಸಿದ್ವಿ ಅಂದ್ರೆ ಇಂಥ ಮಳೆಗಾಲಕ್ಕೆ ಯಾವಾಗ ಬೀಳ್ತಾವೋ ಗೊತ್ತಿಲ್ಲ. ಮತ್ತೆ ಅದು ಒಂದು ದೊಡ್ಡ ಸಮಸ್ಯೆ. ಈಗ ಮಕ್ಳು ಅಂತಾನೆ ಎಷ್ಟೋ ಬಡ್ದಾಡ್ತಾರೆ. ಅಂತ ಮಕ್ಳು ಹುಟ್ಟಿ ಬರಕ್ ಹುಲ್ಲು ಬೀಜ ಅಲ್ಲ, ಅಥವಾ ನಾವೇನೋ ಒಂದು ಹುಡುಗ ಸತ್ತಾನಂತ ಏನು ಕೊಡಕ್ ಆಗಲ್ಲ. ಆ ರೀತಿ ಒಳಗೆ ಅದು ಒಂದು ನಮಗೆ ದೊಡ್ಡ ಸಮಸ್ಯೆ. ಕೊನೆಗೆ ನಮಗೆ ಏನು ಅನಿಸ್ತೈತಿ ಒಂದೊಂದ್ಸಲ ಏನು ಕೊಡವಲ್ರಲ್ಲಪ್ಪ ಅಂತೇಳಿ ಗದ್ದೆಗೆ ಬೇಡ್ಕೊಂತೀವಿ ನಾವು. ಹಿಂದ ಸುಮ್ಮನೆ ಒಂದು ತಗಡ್ ಹಾಕಿ ಬಿಡ್ಬೇಕಪ್ಪ ಹುಡುಗರಿಗೆ, ಒಂದ ತಗಡ್ನಾಗ ಎಲ್ಲರನ್ನ ನಾವು ದೊಡ್ಡದು ತಗಡು ಸೆಡ್ ಹೊಡೆದು ಈಗ ಹೆಂಗ ಇಲ್ಲಿ ಮುಂದೆ ಹಾಕಿವಲ್ಲ ಹಂಗ ಹಾಕಿಯಾರ ಒಂದ್ ಕಡೆ ಇರಿಸ್ಬೇಕು ಅನಿಸ್ತೈತಿ. ಯಾಕಂದ್ರ ಆ ಮಕ್ಕಳು ಸಣ್ಣವಲ್ರಿ, ಅವು ನಮಗ ನಂಬಿ ಇಲ್ಲಿ ಬಂದಿರ್ತಾವ. ಒಂದಾಗ ಅವು ಜ್ವರ, ತೆಲಿನೋವು, ಮೈಕೈ ಸುಸ್ತ ಏನೇ ಇರ್ಬೋದು. ಇಲ್ಲಿ ನಮ್ಮ ಹತ್ರ ಬಂದಾರಂದಾಗ ನಾವು ಸರಿಯಾಗಿ ನೋಡ್ಕೊಂಡ್ರನ್ನ ಆ ಊರ ಕಡೆ ನೆನೆಸಲಾರ್ದಂಗೆ ಇರ್ತಕ್ಕೆ ಸಾಧ್ಯ ರೀ. ಗುರುಗಳೇ, ವೀರೇಶ್ವರ ಪುಣ್ಯಾಶ್ರಮದಿಂದ ಸರ್ಕಾರಕ್ಕೆ ಮನವಿ ಹೋಗಿದೆಯಾ? ಅವ್ರ ಕಿವಿಗೆ ತಲುಪಿದೆಯಾ? ಅವರಿಂದ ಏನು ಉತ್ತರ ಇದೆ? ಸಾಕಷ್ಟು ಎಲ್ಲ ಕೊಟ್ಟಿವ್ರಿ. ಕೊಡ್ತೀವಂತಾರ್ರಿ, ಕೊಡಂಗಿಲ್ಲ ಅನ್ನಂಗಿಲ್ಲ, ಕೊಡ್ತೀವಂತಾರ. ಎಲ್ಲರೂ ಕೊಡ್ತೀವಂತಾನ ಅಂತಾರ್ರಿ. ಈ ಸರಿ ಬರ್ರಿ ಕೊಡ್ತೀವಿ, ಆಯ್ತು ಅವಾಗ ಕೊಡ್ತೀವಿ ಇವಾಗ ಕೊಡ್ತೀವಿ ಅಂತಾರೆ. ಕೊಡಂಗಿಲ್ಲ ಅನ್ನಂಗಿಲ್ಲ, ಆದ್ರೆ ಕೊಟ್ಟಿಲ್ಲ. ಗುರುಗಳೇ, ಇನ್ನು ನೀವು ಈಗ ಪೀಠಾಧಿಪತಿಗಳಾಗಿದ್ದೀರಿ, ನಿಮ್ಗೆ ಏನು ಅಭಿವೃದ್ಧಿ ಕಾರ್ಯಗಳು ಇನ್ನು ಆಶ್ರಮದಿಂದ ಯೋಜನೆಗಳಿದೆ? ಮುಂದೆ ಇನ್ನು ಏನ್ ಮಾಡ್ಬೇಕು? ನಮಗೀಗ ನಾವು ಅನ್ಕೊಂಡಿದ್ದು ಒಂದು ಕಲ್ಲಿನ ಗೋಪುರ ಮಾಡ್ಬೇಕು ಅನ್ಕೊಂಡಿದ್ವಿ. ನಮ್ದು ಇಲ್ಲಿ ಕಲ್ಲಿನ ಗೋಪುರ ಮಾಡಿದ್ವಿ. ತೇರ್ ಇದ್ದಿಲ್ಲ, ತೇರು ಮಾಡ್ಬೇಕಂತ ಅನ್ಕೊಂಡಿದ್ವಿ. ಹೊಸ ತೇರು ಮಾಡಿದ್ವಿ ರೀ. ಆಮೇಲೆ ಯಾಕಂತಂದ್ರೆ ನಾವು ಮ್ಯಾನೇಜರ್ ತೀರ್ಕೊಂಡಂತ ಸಂದರ್ಭದಲ್ಲಿ ನನ್ನ ಕೈಗೆ ಬರೀ 350 ರೂಪಾಯಿ ದುಡ್ಡು. ಕೋವಿಡ್ ಬಂದಾಗ 70 ಲಕ್ಷ ರೂಪಾಯಿ ಸಾಲ. ಅಂತ ಸಂದರ್ಭದಲ್ಲಿ ನನಗೆ ಇದು ನಡ್ಸಕ ದಿಕ್ಕ ತಿಳಿಲಿಲ್ಲ. ಆದ್ರೆ ಗುರುಗಳು ನನಗೆ ಒಂದು ಕಷ್ಟ ಕೊಟ್ಟಿಲ್ಲ. ನಮಗೆ ಇವತ್ತಿನವರೆಗೆ ಒಂದು ಪ್ಯಾಕೆಟ್ ಅಕ್ಕಿ ಖರೀದಿ ಮಾಡಿಲ್ಲ. ನಾನು ಏನೇನು ಖರೀದಿ ಮಾಡೋದು ಅಂತ ಕೈಲಿ ಖರ್ಚು ಮಾಡಿ ಖರೀದಿ ಮಾಡಿಲ್ಲ. ಎಲ್ಲ ಸರ್ವಧರ್ಮದ ಭಕ್ತರು, ಎಲ್ಲ ಭಕ್ತರ ಕೊಟ್ಟಾರ್ರಿ, ನಡೆಯಕತ್ತೈತಿ. ಈಗ ಹತ್ರ ನಾವೆಲ್ಲ ಒಂದಿಷ್ಟು ಬಿಲ್ಡಿಂಗ್ ಕಟ್ಟಾಕ ಮತ್ತೆಲ್ಲ ಮಾಡ್ಕೊಂಡು ಮತ್ತೆ ತುಲಾಬಾರ್ದು ನಾವು ಹಂಗಾದ್ರೆ ಬಂದಿದ್ದೆಲ್ಲ ಇಟ್ಟು ಏನಾದ್ರೂ ಮಾಡ್ಬೇಕು. ಗುರಿ ಮುಂದೆ ಬಿಲ್ಡಿಂಗ್ ಕಟ್ಬೇಕು, ಮಕ್ಳು ಚಲೋ ಇರ್ಬೇಕು ಅನ್ನೋದಕ್ಕ ಹಿಂದ ಒಂದು ಬಿಲ್ಡಿಂಗ್ ಮಾಡ್ಬೇಕಂತ ಐತ್ರಿ. ವಿಶೇಷವಾಗಿ ಅಂದ್ರೆ ಹುಡುಗರಿಗೆ ಊಟದ ಹಾಲು, ಮ್ಯಾಲೆ ಇರಕ್ ವಸ್ತಿದು, ಈ ರೀತಿ ಒಳಗ ಮಾಡ್ಬೇಕಂತ ಆಸೆ ಐತ್ರಿ. ಎಲ್ಲ ಒಂದು ಎಂಟ್ರ್ ಗಾಡಿ, ಟ್ಯಾಕ್ಟ್ರಿ, ಬುಲರ್ ಗಾಡಿ 3 ಹೊಸ ತೊಗೊಂಡಿನ್ರಿ. ಸಾಲ ಅಂತೂ ನಾನು ಎಲ್ಲಿ 10 ರೂಪಾಯಿ ಸಾಲ ಮಾಡಿಲ್ರಿ. ಈಗ ಏನ್ರಿ ಸಾಲ ಇಲ್ದನ ಅಲ್ಪ ಸ್ವಲ್ಪ ಕೈಗೆ ಒಂದಿಷ್ಟು ರೊಕ್ಕನು ಇಟ್ಟೀನ್ರಿ. ಏನ್ ಅದನ್ನ ಬಿಲ್ಡಿಂಗ್ ಕಟ್ಟಕ ಏನಾರ ಮಾಡ್ಬೇಕನ್ನೋ ಉದ್ದೇಶಕ್ರಿ. ಈಗ ನಾವು ಹಾಕಿ ಕಟ್ಟೋದಕ್ಕ ಸರ್ಕಾರ ಕೊಡೋದಕ್ಕೆ ವ್ಯತ್ಯಾಸ ಭಾಳ ಆಗತ್ತೆ ರೀ. ಸರ್ಕಾರ ಮನಸ್ಸು ಮಾಡಿ ಕೊಟ್ರ ಅವ್ರು ಕೊಟ್ಟಿದ್ರಾಗನ ಬಿಲ್ಡಿಂಗ್ ಮುಗಿದು ಹೋಗ್ಬಿಡ್ತೀರಿ. ಅದು ಈಗ ನಾವು ಕಟ್ಟಿದ್ವಿ ಅಂದ್ರೆ ತರಾಕಕ್ ಆಗ್ಬೋದು, ಮ್ಯಾಲೆ ಒಂದು ರೂಮ್ ಆಗ್ಬೋದು. ಆದ್ರೆ ಅದು ಅಷ್ಟು ನಮ್ಮ ರೊಕ್ಕದಾಗ ಕಟ್ಟಕ್ ಆಗಲ್ರಿ. ಈ ರೀತಿ ಒಳಗೆ ನಾವು ಅದನ್ನ ಸರ್ಕಾರದವ್ರು ಕೊಡ್ಲಿ ಅಂತಾನೆ ಗದ್ದಿಗೆ ಬೇಡ್ಕೊಂತೀವ್ರಿ. ಈಗ ಟಿವಿ ಮುಖಾಂತರ ತಮಗೆ ಕೇಳ್ಕೊಳಕತ್ತೀವಿ ನೋಡ್ರಿ. ನಮ್ಮ ವಾಹಿನಿಯ ಮುಖಾಂತರವೂ ಈ ಸಂದೇಶವನ್ನ ನಾವು ಸರ್ಕಾರಕ್ಕೆ ತಲುಪಿಸುವಂತಹ ಪ್ರಯತ್ನ ಮಾಡ್ತೀವಿ ಗುರುಗಳೇ. ಇನ್ನು ಪುಟ್ಟರಾಜ ಕವಿಗವಾಯಿಲ ಒಡನಾಟದಲ್ಲಿ ನಿಮ್ಮ ಅನುಭವಗಳನ್ನ ಹಂಚ್ಕೋಬೋದಾ ಗುರುಗಳೇ? ಹ್ಞೂನ್ರಿ, ಅವರು ನಾವು ಬಂದಿದ್ವಿ ತಬಲಾ ಕಲಿಯಕ. ಬಂದು 1996 ಇಸ್ವಿ ಡಿಸೆಂಬರ್ ತಿಂಗಳ ಅವಾಗ ಏನು ಮಾಡಿದ್ರಿ, 26ನೇ ತಾರೀಕು ನಾನು ಇಲ್ಲೇ ಕಲಿಯಕ್ಕೆ ಬಂದು 3 ವರ್ಷ ಆಗಿತ್ತು ರೀ. ಕರೆದು ನೀನು ಗಂಗೋತಿಗೆ ಹೋಗು ಅಂತಂದ್ರಿ. ನಾನು ಏನು ಕಲ್ತಿಲ್ಲ, ಒಲ್ಲೆ ಅಂದ್ ನಾನು. ನೀವು ಹೋಗು, ಸುಮ್ಮನೆ ನಾ ಹೇಳ್ತೀನಿ, ನಿನಗೇನು ಬೇಕು ಎಲ್ಲ ಬರ್ತ ಹೋಗಂದ್ರು. ಗುರುಗಳು ಇಚ್ಛೆ, ಅವ್ರ ಮಾತು ಮೀರಂಗಿಲ್ಲ. ಹಾಗಾಗಿ ಆ ಗಂಗೋತಿಗೆ ಹೋದೆ ಕಲ್ಮಠಕ್ಕೆ ರೀ. ಅಲ್ಲಿದ್ದಾಗ ಪಾಠಶಾಲೆ ತಬಲಾ ಮಾಸ್ತರ್ ಅಂತ ಹೋದ್ರಿ. ಅದು ಹೆಂಗೋ ಏನೋ ಅವ್ರ ಇಚ್ಛೆ ಪ್ರಕಾರ ಅದು ತಾನ ಒಟ್ಟು ಇಂಪ್ರೂವ್ ಹಾಕಂತ ಬಂತ್ರಿ. ಮತ್ತು ಅಲ್ಲಿಂದ ಪಂಚಾಕ್ಷರ ಸಂಗೀತ ಪಾಠಶಾಲೆ ಅಂತೇಳಿ FM ಮುದ್ದಬಳ್ಳಿ ಅಂತೇಳಿ ಅಲ್ಲೊಂದು ಸ್ವಲ್ಪ ದಿನ ಇದ್ರಿ. 2001 ಇಸ್ವಿ 9ನೇ ತಿಂಗಳ 17ನೇ ತಾರೀಕು ಮತ್ತೆ ಪುನಃ ಒಳ್ಳೆ ಕರ್ಕೊಂಬಂದ್ರು. ಅಲ್ಲಿಂದ ಅಜ್ಜರ್ ತಮ್ಮ ಹತ್ರ ಇಟ್ಕೊಂಡ್ರು ಉತ್ತರಾಧಿಕಾರಿ ಅಂತೇಳಿ. ಅವರು ತಾವು ಲಿಂಗದೊಳಗಾಗತನ ತಮ್ಮ ಹತ್ರನ ಇಟ್ಕೊಂಡು ನಮಗೆಲ್ಲ ವ್ಯವಸ್ಥೆ ಮಾಡಿದ್ರಿ.
ಆ ಸಂದರ್ಭದಾಗ ನಮ್ಮ ಬಸವರಾಜ ಹಿಡಿಕಮಠ ಅವರು ಕೂಡ ಆ ಸಂದರ್ಭದಾಗೆಲ್ಲ ವ್ಯವಸ್ಥೆ ಮಾಡಿದ್ರಿ. ಆಮೇಲೆ ಗುರುಗಳಂತೂ ಏನು ಕುಂದು ಕೊರತೆ ಆಗ್ಲತ್ತಂಗೆ ಎಲ್ಲ ನೋಡಿದ್ರಿ, ಎಲ್ಲ ಇದನ್ನು ಮಾಡಿದ್ರಿ. ಅವ್ರ ಲಿಂಗದೊಳಗೆ ಆಗತನ ನಮಗೇನು ಇದು ಯಾವುದು ಚಿಂತೆ ಟೆನ್ಷನ್ ಇದ್ದಿಲ್ಲ, ಗೊತ್ತಾಯ್ದಿಲ್ಲ ನಮಗೆ. ಈ ಆಶ್ರಮ ಅನ್ನೋದು ಹೆಂಗೆ ದಾಸೋಹ ನಡೆಸ್ಬೇಕು, ಹೆಂಗೆ ಬರ್ತೈತಿ ಹೆಂಗೆ ಹೋಗತಿ ಏನು ಗೊತ್ತಾಯ್ದಿಲ್ರಿ. ಸುಮ್ಮನೆ ಸಣ್ಣ ಹುಡುಗರು ಇದ್ದಂಗೆ ಕಾರ್ಯಕ್ರಮಕ್ಕೆ ಕರದಲ್ಲಿ ಹೋಗೋದು, ಕೊಟ್ಟಿದ್ದು ತಂದು ಕೊಡೋದು ಮ್ಯಾನೇಜರ್ ಕಡೆ, ಇಷ್ಟ ಐತ್ರಿ. ಆಮೇಲೆ ಗುರುಗಳು ಲಿಂಗದೊಳಗೆ ಆದಮೇಲೆ ಅವಾಗಿದ್ರದೆಲ್ಲ ಗೊತ್ತಾಯ್ತು ಖರ್ಚು ವೆರ್ಚ ಅಂತೇಳಿ. ಈಗ ತಿಂಗಳ 8-10 ಲಕ್ಷ ಹಿಂಗೆ ಬರ್ತೈತ್ರಿ. ಕಟ್ಟು ಹೊಡಿದ್ರೆ ಜಾಸ್ತಿ ಬರ್ತಾರೆ, ಒಂದು 2-3 ಲಕ್ಷ ಗಟ್ಲೆ ಅಂದ್ರೆ 12-13 ತನ ಬರ್ತಾವ್ರಿ. ಇಲ್ಲ ಅಂದ್ರೆ 9.5-10 ಲಕ್ಷ ಅಂತ ಮಿನಿಮಮ್ ತಿಂಗಳಿಗೆ 10 ಲಕ್ಷ ಹೆಚ್ಚು ಕಮ್ಮಿ ಒಟ್ಟ ಬರ್ತೈತ್ರಿ ಖರ್ಚು. ಎಲ್ಲ ಅಕ್ಕಿ ಜೋಳ ತರಕಾರಿ ಬಿಟ್ರಿ ಇಷ್ಟೆಲ್ಲ ಖರ್ಚು ಇರ್ತೈತ್ರಿ. ಒಟ್ಟಾರೆ ಇದಕ್ಕೆ ಏನಂದ್ರೆ ಭಕ್ತರ ನಮಗೊಂದು ಬೆನ್ನೆಲುಬಾಗಿ ಅದಾರ್ರಿ. ನಮ್ಮ ಗುರು ಬಂಧುಗಳು ಎಲ್ಲ ಕಡೆ ಹೋದಲ್ಲೇ ಕೀರ್ತನ ಪುರಾಣ ಮಾಡಿದಲ್ಲೇ ಸಂಗೀತ ಮಾಡಿದಲ್ಲೇ ಆಶ್ರಮದ ಹೆಸರು ಹೇಳ್ತಾರೆ. ಆಶ್ರಮಕ್ಕೆ ತನು ಮನ ದನ ದಾಸೋಗಾಕ ಕೊಡ್ರಿ ಮಾಡ್ರಿ ಅಂತ ನಮ್ಮೆಲ್ಲ ಗುರು ಬಂಧುಗಳು ಹಿರಿಯರು ಕಿರಿಯರು ಹೇಳ್ತಾರೆ. ತುಲಾಭಾರಕ್ಕೆ ಕರೀತಾರೆ, ಎಲ್ಲ ಶಾಸ್ತ್ರಿಗಳು ಗವಾಯಿಗಳು ತಬಲಾದವ್ರು ಎಲ್ಲರೂ ಕೂಡಿಸ್ತಾರೆ. ತುಲಾಭಾರಕ್ಕೆ ಎಲ್ಲೆಲ್ಲಿ ಅದಲ್ಲಿ ಕರೆಸ್ತಾರೆ, ತುಲಾಭಾರ ಮಾಡ್ತಾರೆ. ಅದನ್ನೆಲ್ಲ ತಂದು ಇಲ್ಲೇ ಮತ್ತೆ ಖರ್ಚು ಮಾಡ್ತೀರಿ. ಈಗ ಸುಮ್ಮನೆ ನಮ್ಮವ ಈಗ ಇವತ್ತು 5 ಇದ್ದು ಕೌಲೂರಾಗ 2887 ತುಲಾಭಾರ ಮುಗಿದು ಇವತ್ತು ನನ್ನವರಿ ಏನ್ರಿ. ಅದೆಲ್ಲ ಗುರುಗಳು ಒಂದು 5,000 ಒಂದ್ರು ನಮ್ಗೆ ಯಾಕ್ರಪ್ಪ ನಿಮ್ಮ ಆಗಾದ್ ನೋಡಿ ಖುಷಿ ಪಡ್ತೀವಿ ಅಂದ್ವಿ. ಅವ್ರ ಆಶೀರ್ವಾದ ರೀ ಎಲ್ಲ. ನಾವು ನಮಗೇನಿಲ್ಲ ಅವ್ರ ಹೆಸರು ಮ್ಯಾಗ ಬರ್ತೈತ್ರಿ ಅಷ್ಟ. ನಾವು ನೆಪ ಮಾತ್ರ ಎಲ್ಲ ಕಾರಣಕರ್ತರು ಕುಮಾರಸ್ವಾಮಿಗಳು ಇರ್ಲಿಲ್ಲ ಅಂದ್ರ ನಾವ್ ಯಾರು ಈ ಸಂಗೀತ ಸಾಹಿತ್ಯ ನಾಟ್ಯ ಕಲೆ ಇದು ಎಲ್ಲ ನಶಿಸಿ ಹೋಗ್ತೈತ್ರಿ. ಮಠ ಮಂದಿರದ ಕಾವಿ ಸತ್ಯ ಕಾಣ್ತಿದ್ದಿಲ್ಲ ನಾವು. ಇವತ್ತು ಮಠ ಮಂದಿರದ ಕಾವಿ ಉಳ್ದಾವಂದ್ರೆ ಕುಮಾರಸ್ವಾಮಿಗಳು. ಇವತ್ತು ನಮ್ಮಂತ ಕುರುಡರು ಕುಂಟ್ರು ದೀನ ದಲಿತ ಮಕ್ಕಳು ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಭಿಕ್ಷಾ ಬೇಡ ಅಂತದನ್ನ ತಪ್ಪಿಸ್ತವ್ರ ಕುಮಾರಸ್ವಾಮಿಗಳು. ಒಂದೇಳೆ ಪಂಚಾಕ್ಷರ ಗುರುಗಳು ಪುಟ್ಟಯ್ಯಜ್ಜರನ್ನ ತರಲಿಲ್ಲ ಅಂದ್ರೆ ನಾವು ಎಲ್ಲೋ ಬಿದ್ದು ಹೋಗ್ತಿದ್ವಿ. ನಮ್ಮೆಲ್ಲ ಇಡೀ ನಮ್ಮ ಈ ದೇಶಕ್ಕೆ ಪರಮಾತ್ಮ ಕೈಲಾಸದಾಗ ಜಗತ್ತೆ ಬೆಳಗಾಕ ಕೈಲಾಸದಾಗ ಸೂರ್ಯ ಚಂದ್ರನಿಟ್ಟ ಜಗತ್ತೆ ಬೆಳಗಾಕ ನಮ್ಮಂತ ಅನಾಥ ದೀನ ದಲಿತ ಬಡ ಮಕ್ಕಳಿಗೆ ಜ್ಞಾನದ ಜ್ಯೋತಿ ಕೊಡಕ್ಕೆ ಪಂಚಾಕ್ಷರ ಗುರುಗಳು ಪುಟ್ಟಯ್ಯಜ್ಜರ ಕುಮಾರಸ್ವಾಮಿಗಳು ಕೊಟ್ಟಾರಂದ್ರೆ ತಪ್ಪಾಗೋದಿಲ್ಲ ಅನಿಸ್ತೈತೆ ನನಗೆ. ಏನ್ರಿ ಇಂಥ ಒಂದು ಶಕ್ತಿ ನಮ್ಮ ನಾಡಿನೊಳಗೆ ಪಂಚಾಕ್ಷರ ಗುರುಗಳು ನಾವು ಎಷ್ಟು ಹೇಳಿದ್ರು ಕಡಿಮೆ ರೀ ಅವ್ರದ್ದು. ಯಾಕಂದ್ರೆ ಅವರು ಜ್ವರ ಬಂದ್ರೆ ಅವ್ರಿಗೆ ಎಲ್ಲ ಕಷ್ಟ ಬಂದ್ರೆ ಅವ್ರಿಗೆ ಬಿಸಿನೀರು ಕೊಟ್ರೆ ಹುಡುಗರಿಗೆ ಅಂತ ಕೇಳ್ತಿದ್ರು. ಇಲ್ಲ ಅಂದ್ರೆ ನನಗೆ ಒಳ್ಳೆ ತಣ್ಣೀರ ಮಾಡ್ತಿದ್ರು. ಒಂದು ಕಪ್ ಹಾಲು ಕೊಟ್ರೆ ಹುಡುಗರಿಗೆ ಅಂತ ಕೇಳ್ತಿದ್ರು. ಹುಡುಗರಿಗಿಲ್ಲ ಅಂದ್ರೆ ನಾನು ತೊಗೊಂಡಲ್ಲ ಅಂತಿದ್ರು. ಹುಡುಗರಿಗೆ ಕೊಟ್ರೆ ಅವ್ರು ತಗೋಬೇಕು. ಈ ರೀತಿ ಒಳಗ ಮಕ್ಕಳ ಮೇಲೆ ಪಂಚಾಕ್ಷರ ಅಜ್ಜರು ಪುಟ್ಟರಾಜ ಅಜ್ಜವರು ಇಡೀ ನಮ್ಮ ದೇಶದೊಳಗಂದ್ರೆ ಇವೆರಡು ನಡೆದಾಡುವ ನಕ್ಷತ್ರ ಅಂದ್ರೆ ತಪ್ಪಾಗೋದಿಲ್ಲ, ಚಲಿಸುವ ಲಿಂಗ ಅಂದ್ರೆ ತಪ್ಪಾಗೋದಿಲ್ಲ. ಇಂಥ ಇಬ್ಬರು ಉಭಯ ಪೂಜ್ಯರು ಪಂಚಾಕ್ಷರ ಗುರುಗಳಿದ್ದ ನಮ್ಮ ಈಗ ಡಾಕ್ಟರ್ ಮತ್ತು ಇವರು ಭಾರತ ರತ್ನ ಪ್ರಶಸ್ತಿ ನಮ್ಮ ಭೀಮಸೇನ್ ಜೋಶಿ ಅವರು ಬಹಳ ದೊಡ್ಡ ವಿದ್ವಾನ್ರು. ಅವರು ಪ್ರಾರಂಭದಲ್ಲಿ ಇಲ್ಲಿ ಸರಳಿ ಜಂಟಿ ಅಲಂಕಾರ ಭೂಪ್ರಾಗ ದುರ್ಗಾರಾಗ ಇನ್ನೊಂದು 3 ರಾಗ ಇಲ್ಲೇ ಹೇಳ್ಸ್ಕೊಂಡು ಹೋಗ್ಯಾರ ಪಂಚಾಕ್ಷರ ಅಜ್ಜರ ಹತ್ರ. ಅವರು ಆಮೇಲೆ ಮಂದಿ 1 ವರ್ಷ ಆತು ಮೈಸೂರು ಕಡೆ ಒಬ್ರು ಇದ್ರು ತಾರಾನಾಥ್ ಗವಾಗಳು ಅಂತೇಳಿ. ಅವರು ಕೂಡ 3 ರಾಗ ಇಲ್ಲಿ ಹೇಳ್ಸ್ಕೊಂಡು ಹೋಗ್ಯಾರ್ರಿ. ಅವರು ದೊಡ್ಡ ವಿದ್ವಾನ್ರಿ. ಹಿಂಗೆಲ್ಲ ಯಾಕಂದ್ರೆ ಇಲ್ಲಿ ಹನುಮಂತ ಆಚಾರ್ಯ ಅಂತ ಹೇಳಿ ಕಂಪ್ಲಿ ಒಳ್ಳೆ ಅವರು ಸಿನಿಮಾದಲ್ಲಿ ಹಿರೇಶ್ ಮದರಿ ಅಂತಿದ್ರು. ಸಿನಿಮಾ ರಂಗದಲ್ಲಿ ಸೇವಾ ಮಾಡಿದರು ಎಲ್ಲ ವಯಲಿನ್ನು. ಹಿಂಗೆ ನಮ್ಮ ಈಶ್ವರ ಮೋರಿಗೇರಿ ಅಂತ ಬೆಂಗಳೂರು ಇಲ್ಲೇ ನಮ್ಮ ಆಶ್ರಮದವರು. ಈ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಆಕ್ಟಿಂಗ್ ಹೇಳ್ಕೊಟ್ಟಿದ್ದು ನಮ್ಮ ಎಲೆವಾಳ ಸಿದ್ದಯ್ಯನವ್ರು, ನಮ್ಮ ಅಜ್ಜರ್ ಶಿಷ್ಯರು, ಬಹಳ ದೊಡ್ಡ ಕಲಾವಿದರು. ರಕ್ತರಾತ್ರಿ ನಾಟಕ ಮಾಡಿದ್ರ ಹಿಂಗೆ ಎಗಲ್ ಹರಿಸಿದ್ರೆ ಈ ಕಡೆ ಬಂದು ಬೀಳೋದು ಸಾಲು, ಅಷ್ಟೊಂದು ಕಲೆ ರಾಜ್ಕುಮಾರ್ಗೆ ಆ್ಯಕ್ಟಿಂಗ್ ಹೇಳ್ಕೊಟ್ಟವ್ರು. ಆಮೇಲೆ ಇದು ಇವತ್ತಿಗೆ
ಕುಮಾರೇಶ್ವರ ಕೃಪಾ ಪೋಷಿತ ಪಂಡಿತ ಪಂಚಾಕ್ಷರ ಗೌಳ ನಾಟ್ಯ ಸಂಘ ಅಂತೇಳಿ ನಮ್ಮ ಅಜ್ಜವರು ಸ್ಥಾಪನೆ ಮಾಡಿದ್ರು ವಿಜಯದಶಮಿಗೆ. ಸುಮಾರು ಈಗ 90 ವರ್ಷ ರೀ. ಈಗ ಇಲ್ಲ ಕೊಪ್ಪಳ ಜಿಲ್ಲಾ ಹಿರಸಿಂದಗಿ ಒಳಗೆ ನಾಟಕ ಕಂಪ್ನಿ ಐತ್ರಿ, ಈಗ ನಡೆದೈತ್ರಿ, ಇವೂ ನಡೆದೈತ್ರಿ. ಅಂದ್ರೆ ಗಣಮಕ್ಕಳೇ ಸ್ತ್ರೀ ಪಾತ್ರ ಹ್ಞೂ ರೀ. ಅದರಲ್ಲಿ ಹೆಣ್ಮಕ್ಳು ಅವತ್ತಿಲಿಂದ 90 ವರ್ಷ ಆದರೂ ಗುರುಗಳು ಅಪ್ಪಣೆ ಆಗೈತ್ರಿ. ಇದರಲ್ಲಿ ಸ್ತ್ರೀ ಪಾತ್ರ ಬೇಡ, ಪುರುಷರೇ ಸ್ತ್ರೀ ಪಾತ್ರ ಮಾಡ್ಬೇಕಂತ ಹೇಳಿದಾಗ ರಾಜ್ಕುಮಾರ್ ಅವ್ರು ನೋಡಿ ಅಜ್ಜರಿಗೆ ಬುದ್ಧಿ ನೀವು ಹೆಣ್ಮಕ್ಳು ಅದಾರಲ್ರಿ ನಿಮ್ಮ ಕಂಪ್ನಿಯಾಗ ಅಂದಾಗ, ಇಲ್ರಿ ಅಪ್ಪ ಹೋಗಿ ನೋಡ್ರಿ ಅಂದಾಗ, ಹೋಗಿ ನೋಡಿದಾಗ ಭಾಳ ಚಂದ ಮಾಡಿದೆವ ತಂಗಿ ಅಂದ್ರಂತ ರಾಜ್ಕುಮಾರ್ ಅವರು. ತಂಗಿ ಅಲ್ರಿ ನಾನು ನಿಮ್ಮ ಸೋದರ ನಿಮ್ಮ ತಮ್ಮ ಅಂತ ಹೇಳಿದ್ನಂತ. ಅಂದ್ರೆ ಅಷ್ಟೊಂದು ದೊಡ್ಡ ಕಲಾವಿದ ರಾಜ್ಕುಮಾರ್ ಅಂದ್ರೆ ಅವರು ಮೆಚ್ಚುವಂಗನ ಸತೆ ನಮ್ಮ ಪುರುಷರೇ ಸ್ತ್ರೀ ಪಾತ್ರ ಮಾಡ್ತಾರೆ. ಶಿವಯ್ಯ ಮುದೇನಗುಡಿ, ಆಮೇಲೆ ಇವರೆಲ್ಲ ಹೆಣ್ಣು ಪಾತ್ರ ಬಹಳ. ಎಂ ರೆಡ್ಡಿ ಮಲ್ಲಮ್ಮಂದು ಗದಗಿನಾಗ 365-70 ಪ್ರಯೋಗ ನಡೆದೈತಿ ಇಲ್ಲೇ. ಅದರಿಂದ ಬಂದ ಲಾಭನ ಎಂ ರೆಡ್ಡಿ ಮಲ್ಲಮ್ಮನ ಹೊಲ ಅಂತ ಹಿಡ್ದಾರ. ಅಕ್ಕ ಮಹಾದೇವಿ ನಾಟಕ ಆಡಿ ಬಂದ ಲಾಭದಲ್ಲಿ ಅಕ್ಕ ಮಹಾದೇವಿ ಹೊಲ ಅಂತ ಹಿಡ್ದಾರ. ಪಂಚಾಕ್ಷರ ವಾಣಿ ಅಂತ ನಮ್ದು ಪ್ರಿಂಟಿಂಗ್ ಪ್ರೆಸ್ ಕೂಡ ಐತ್ರಿ. ಅದನ್ನೆಲ್ಲ ಗುರುಗಳು ಮಾಡಿದ್ದು. ಅಂದ್ರೆ ಗುರುಗಳು ಯಾವುದಕ್ಕೂ ಕೊರತೆ ಮಾಡಿಲ್ಲ, ಎಲ್ಲದ ನಡಿಬೇಕಂತೇಳಿ ಎಲ್ಲ ರೀತಿನ ನಡೆಸ್ಕೊಟ್ಟ. ಹೌದೌದು. ಈಗ ನಮ್ಮ ಇಲ್ಲೇ ಈಗ ನಮ್ಮ ಮುಂದೆ ಏನು ಕುಂತಾರಲ್ಲ, ಈಗ ಅಡ್ನೂರು ಪಂಡಿತ್ ಕನ್ಯಾಶಾಸ್ತ್ರಿ ನಾಟಕ ಪಾತ್ರ ಮಾಡಿದ್ರೆ, ಪಂಚಾಕ್ಷರ ಅಜ್ಜರ ಪಾತ್ರ ಮಾಡಿದ್ರೆ ಸೇಮ್ ಪಂಚಾಕ್ಷರ ಅಜ್ಜ ಅಂದ್ರೆ ಕಲೆ. ಹಿಂಗೆ ನಮ್ಮ CKH ಕಡೆನೂ ಶಾಸ್ತ್ರಿ ಸಾಹಿತ್ಯ, ಒಳ್ಳೆ ಸಾಹಿತ್ಯ, ಭಾಳ ಸಾಹಿತ್ಯ ಗುರುಗಳ ಮೇಲೆ ಬರ್ದಾರ್ರಿ. ಅವರೆಲ್ಲ ಒಂದೊಂದು ಹಾಡು ಕೇಳಿದ್ರೆ ಭಾಳ ವಿಶೇಷ ಅದಾವ. ನಮ್ಮ ಅಂಬಣ್ಣ ಜಮದಾರ್ ಅವರು ಅಷ್ಟೇ ಸಾಹಿತ್ಯ, ಅವರು ಜಗ್ ಬರ್ದಾರ. ಹಿಂಗಾಗಿ ಏನೋ ಒಟ್ಟ ಆಶ್ರಮ ಅಂದ್ರಿ ಇಲ್ಲಿ ಎಲ್ಲ ಥರ ವಿದ್ಯೆ ಏನಿಲ್ದಾಗ ಬಂದ್ರೆ ಒಂದು ಮಾತು ನಮ್ಮ ಗುರುಗಳು ಏನು ಹೇಳ್ತಿದ್ರು, ಈ ನೆಲದಾಗ ಬಂದು ಉಳ್ಳಾಡಿ ಹೋದ್ರೆ ಸಾಕು, ಅವ್ರ ಜೀವನ ಪರಿವರ್ತನೆ ಆಗುತ್ತಾ, ಅವ್ರು ಬದುಕ್ತಾರಂತ ಹೇಳ್ತಿದ್ರು. ನಾವು ಕಂಡಿದ್ದು ಇಲ್ಲಿ ಸಂಗೀತ ಕಲೀಲಾರ್ದಾರ. ರಾಮಣ್ಣ ಅಂತ ಕಣ್ಣಿಲ್ದ ಶಿವಮೊಗ್ಗದಾಗ ಒಂದು ಪೇಪರ್ ಮಿಲ್ಲಾಗಿದ್ದು ಲಕ್ಷಗಟ್ಲೆ ಪಗಾರ ತಗೊಂಡ್ರು. ಕಣ್ಣಿಲ್ದವ್ರು, ಕಲೀಲಾರ್ದವ್ರು. ಅಂದ್ರೆ ಬರೀ ಈ ನೆಲದಾಗ ಬರೀ ಉಳ್ಳಾಡಿ ಹೋದ್ರೆ ಸಾಕು. ಇವಾಗ ಸರ್ಕಾರಿ ನೌಕರಿ ಮಾಡ್ತಾರೆ, ಏನು ಕಲೀಲಿಲ್ಲ ಅಂದ್ರು ಹೆಂಗೋ ಏನೋ ಗುರುಗಳ ಇಚ್ಛೆ ಆಶೀರ್ವಾದ. ಕಲ್ತಾರಂತೂ ಇವತ್ತು ನಮ್ಮ ನಾಡಲ್ಲ ದೇಶ ತುಂಬ, ದೇಶ ಹೊರದೇಶದಾಗ ಕೂಡ ಅಡ್ಡಾಡಿ ಬರ್ತಾರೆ. ಹಾಂ ರೀ, ಅದನ್ನ ನೋಡಿದ್ರೆ ಒಂದು ರೀತಿ ಏನೋ ದೊಡ್ಡ ಪುಣ್ಯ ಅನಿಸ್ತೈತ್ರಿ. ಇದು ನಮಗೆ ಒಂದು ಸೇವಾ ಮಾಡೋ ಭಾಗ್ಯ. ನನಗೆ ಒಂದು ಸರ್ಕಾರಿ ನೌಕರಿ ಆಗಿತ್ತು ಹೈಸ್ಕೂಲ್ ಕೊನೆಗೆ. ಇಲ್ಲಿ ಬಂದ ಮೇಲೆ ಗುರುಗಳು ಎಲ್ಲಿ ಆಕತ್ತೇನೋ ಕಷ್ಟ ಅಂದ್ರು, ನಾವು ಹೋಗೋದಿಲ್ರಿ, ನೀವೇನು ವಿಚಾರ ಮಾಡಬೇಡ ಅಂತ ಹೇಳಿದ ಗುರುಗಳಿಗೆ. ನಾವು ವಿದ್ಯಾವಂತರಲ್ಲ, ಆದ್ರೆ ನನಗೆ ನೌಕರಿ ಆಗಿತ್ತು. ಉದಾಹರಣೆಗೆ ಹೇಳಕತ್ತೀನಿ. ಅಂದ್ರೆ ಈ ನೆಲದಾಗ ಬರೀ ಉಳ್ಳಾಡಿ ಪ್ರಸಾದ ಮಾಡಿದ್ರ ಅವ್ರ ಜೀವನ ಉದ್ಧಾರ ಆಕತ್ತೆ ಅನ್ನೋದಕ್ಕೆ ನಾನು ಕಾರಣ ರೀ. ನಾವು ಎಲ್ಲ ಕಾಡು ಕಲ್ಲು ಇದ್ದಂಗ್ರಿ. ನಮಗೆಲ್ಲ ಮತ್ತೆ ಅವ್ರು ಇಲ್ಲಿ ಅನ್ನದ ಮಹಿಮೆ, ನೆಲದ ಭೂಮಿ ನಮ್ಮ ಮಹಿಮೆ ಪರಿಸರ ಒಟ್ಟಾರೆ ಅದು. ಇಲ್ಲಿ ಈಗ ಬಹಳ ಮಂದಿ ಬರ್ತಾರೆ. ಮಕ್ಕಳು ಇಲ್ಲವ್ರಂತೂ ಸಾಕಷ್ಟು, ಮದುವೆ ಆಗ್ಲಾರ್ದವ್ರು, ಕಷ್ಟ ಇದ್ದವರು, ಇಂಥದ್ದಿಲ್ಲ ಅನ್ನಂಗಿಲ್ಲ. ಎಲ್ಲರೂ ಬಂದು ಗದ್ದಿಗೆ ಏನು ಬೇಡ್ಕೊಂತಾರ ಅದು ಅವ್ರಿಗೆಲ್ಲ ಈಡೇರ್ತದೆ. ಕಾಮದೇನು ಕಲ್ಪವೃಕ್ಷ ನಾವು ಕೇಳಿದ್ದೀವಿ, ನೋಡಿಲ್ಲ. ಈ ಕಣ್ಣಾರೆ ನಾವು ಕಾಣೋದು ನೋಡೋದಂದ್ರೆ ಗದ್ದಿಗೆ. ಇಲ್ಲಿ ನಮ್ಮ ಗದ್ದಿಗೆ ಇವತ್ತಿಗೆ ಯಾವ ರಾಜಕೀಯ ಪಕ್ಷ ಇಲ್ಲ, ಯಾವ ಕುಲ ಜಾತಿ ಇಲ್ಲ. ಎಲ್ಲ ಮನುಷ್ಯ ಪಕ್ಷ, ಮನುಷ್ಯ ಜಾತಿ ಒಂದರಿ. ಇಲ್ಲಿ ಹೆಣ್ಣು ಗಂಡು ಇಲ್ಲ, ಯಾವುದೋ ಜಾತಿ ಭೇದ ಇಲ್ಲ, ಎಲ್ಲರಿಗೂ ಸಮಾನತೆ ರೀ. ಗುರುಗಳೇ, ನೀವು ಹೇಳಿಕತ್ತಿದ್ರಿ ಗವಾಯಿಗಳು, ಪುಟ್ಟರಾಜ ಗವಾಯಿಗಳು ನಮ್ಮ ಗುರುಗಳು ಎಷ್ಟು ದೊಡ್ಡವರು ಅಂತ ಹೇಳಿ. ಅವ್ರ ಆಶೀರ್ವಾದ ಎಲ್ಲ ಭಕ್ತರಿಗೂ ಗದ್ದಿಗೆಗೆ ನಡ್ಕೊಳ್ಳೋ ಮೂಲಕ ಇವತ್ತು ಸಿಗ್ತಾ ಇದೆ. ಹೌದ್ರಿ. ಅವ್ರು ಇದ್ದಾಗಂತೂ ಎಲ್ಲ ಸಾಕಷ್ಟು ಭಕ್ತರು ಭಾಳ ದೂರಿಂದ ಬಂದಾರ, ಈಗೂ ಬರ್ತಾರೆ. ಆಮೇಲೆ ಸಂಗೀತ ಕಲಾವಿದರು ಪುಣೆ, ಮುಂಬೈ, ಕೋಲ್ಕತ್ತಾ, ಮದ್ರಾಸ್, ಚೆನ್ನೈ, ಹೈದರಾಬಾದು ಎಲ್ಲ ಭಾಗದಿಂದ ನಮ್ಮ ಆಶ್ರಮದ ಒಂದು ವಿಶೇಷ ಏನಂತಂದ್ರೆ ಸಂಗೀತ ಅವ್ರದೇ ದುಡ್ಡು ಖರ್ಚು ಮಾಡಿಕೊಂಡು ಅವರೇ ಇಲ್ಲಿ ಬಂದು ಸೇವಾ ಮಾಡಿ ಹೋಗ್ತಾರೆ. ಇಲ್ಲಿ ಆಶ್ರಮದಿಂದ ಸಂಭಾವನೆ ಯಾರು ಬಯಸೋದಿಲ್ಲ. ಅದು ಗುರುಗಳ ಅಪ್ಪಣೆ ರೀ. ಇಲ್ಲಿ ಯಾರು ಸೇವಾ ಅಂತ ಬರ್ತಾರ
ಅವರೆಲ್ಲರಿಗೆ ಅವಕಾಶ ಕೊಡ್ರಿ ಅಂತ ಹೇಳ್ಯಾರ. ಎಸ್ ಗುರುಗಳೇ, ಇನ್ನು ಕಡೆ ಪ್ರಶ್ನೆ ತಮಗೆ, ಹೇಳಿ. ಇಲ್ಲಿ ಬರುವಂತಹ ಭಕ್ತರಿಗಿರಬಹುದು, ಜೊತೆಗೆ ಗುರುಗಳ ರೂಪದಲ್ಲಿ ಇವತ್ತು ನಾವು ನಿಮ್ಮನ್ನ ಕಾಣ್ತಿದ್ದೇವೆ, ಬರುವಂತಹ ಭಕ್ತರಿಗೆ ಯಾವ ಒಂದು ಸಂದೇಶವನ್ನ ತಾವು ಕೊಡ್ತೀರಿ? ಜೊತೆಗೆ ಏನು ನಿಮ್ಮಿಂದ ನಾವು ಆಶೀರ್ವಚನವನ್ನ ನಿರೀಕ್ಷೆ ಮಾಡಬಹುದು ಗುರುಗಳೇ? ನಮ್ಮಿಂದ ಅಂತಂದ್ರೆ ಈಗ ನಾವು ನಮ್ಮದಂತೂ ಏನು ನಾವೇನಂತ ದೊಡ್ಡ ವಿದ್ಯಾವಂತರಲ್ಲ, ಆದರೆ ಗುರುಗಳ ನೆನೆಸಿ ಸುಮಾರು ಅಂದರೆ ಒಂದು 5,500-6,000 ಮಕ್ಕಳು ಈಗ ನಮ್ಮ ಮುಖಾಂತರ ನಾವು ಗುರುಗಳ ಫೋಟೋ ಪೂಜೆ ಮಾಡಕ್ಕೆ ಹೇಳ್ತೀವಿ. ಆ ಪೂಜೆ ಮುಖಾಂತರ ಅವ್ರು ಮಾಡ್ತಾರೆ. 11 ದಿನ ಹೇಳ್ತೀವಿ. ಅವ್ರಿಗೆ 1 ವಾರ ಹೆಚ್ಚಕ್ಕೆ 3 ತಿಂಗಳ ಒಳಗೆ ಅವರಿಗೆ ನಿಲ್ತೈತಿ. ಸುಮಾರು ಅಂತ ಒಂದು 6,000 ಸನೇಕ ಆಗ್ಯಾವ್ರಿ. ಈ ಮದುವೆ ಆಗ್ಲಾರ್ದು ಅವರಿಗೆ ಗುರುಗಳ ಫೋಟೋ ಇಟ್ಟು ಪೂಜೆ ಮಾಡಕ್ಕೆ ಹೇಳ್ತೀವಿ. ಅದನ್ನ ಮಾಡಿದ್ರೆ ಅವು ಇದಕ್ಕಿಂತ ಜಾಸ್ತಿ ಆಗ್ಯಾವ್ರಿ ಮದುವೆ. ಆಮೇಲೆ ಏನೋ ಅವ್ರ ಮನೆಯಾಗ ಕಷ್ಟ ತೊಂದರೆ ತಾಪತ್ರೆ ಇರ್ಬೋದ್ರಿ, ಅದನ್ನು ಕೂಡ ಗುರುಗಳ ಫೋಟೋ ಇಟ್ಟು ಪೂಜೆ ಮಾಡಕ್ ಹೇಳ್ತೀವಿ. ಬೆಳಿಗ್ಗೆ ಹಿಂಗ 5:30 ಒಳಗೆ ಮಾಡ್ರಿ, 108 ಸಲ ಗುರುಗಳ ಹೆಸರು ಧ್ಯಾನ ಮಾಡ್ರಿ ಅಂತ ಇದನ್ನೆಲ್ಲ ಹೇಳ್ತೀವ್ರಿ. ಈಗ ಅವರು ನಮ್ಮ ಗುರುಗಳದು ಕೆಲವೊಬ್ರು ನಾವು ನಮ್ಮ ಮಂದಿದ ಇಟ್ಕೊಂತೀವ್ರಿ ಅಂತಂದ್ರ ನಿಮ್ ಮಂದಿದ ಮಾಡ್ರಿ, ಗುರುಗಳು ನೆನೆಸ್ರಿ ಅಂತ ಹೇಳ್ತೀವಿ. ಅದಕ್ಕೂ ನಾವು ಏನು ತೊಂದರೆ ಕೊಡಲ್ಲ. ಆಮೇಲೆ ಅಂತಾವು ಯಾವ ಇಲ್ಲಿವರೆಗೂ ಹಂಗ ಗುರುಗಳದು ಫೋಟೋ ಇಟ್ಟು ಪೂಜೆ ಮಾಡಂಗಿಲ್ಲ ಅಂತ ಅಂದಿಲ್ಲ. ಎಲ್ಲ ಸಮಾಜ ಅಂದ್ರೆ ಎಲ್ಲಾ ಜಾತಿಯವರು ಕೂಡ ಗುರುಗಳು ಫೋಟೋ ಇಟ್ಟು ಪೂಜೆ ಮಾಡಿ ಫಲ ಪಡ್ಕೊಂಡಾರ. ಇಲ್ಲಿ ಒಟ್ಟ ಹಂಗಾಗಿ ಬಹಳ ಜನ ಬರೋದ್ರಿ ಇಲ್ಲಿ. ಏನ್ರಿ? ಸರಿ ಗುರುಗಳೇ, ಇಷ್ಟೊತ್ತು ನಮ್ಮ ಅಶ್ವವೇಗ ಸುದ್ದಿವಾಹಿನಿಗೆ ಒಂದು ಧಾರ್ಮಿಕ ಒಂದು ವಿಚಾರಗಳನ್ನು, ಆಶ್ರಮದ ಕುರಿತಾದ ವಿಚಾರಗಳನ್ನು, ಮುಖ್ಯವಾಗಿ ಪಂಡಿತ ಪಂಚಾಕ್ಷರ ಗವಾಯಿಗಳು, ಹಾನಗಲ್ಲು ಕುಮಾರಸ್ವಾಮಿಗಳು, ಜೊತೆಗೆ ನಮ್ಮ ನಡೆದಾಡು ದೇವರು ಅಂತಾನೆ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳಂಥವ್ರು, ಅವ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಮ್ಮ ಒಂದು ದಿವ್ಯವಾದಂಥ ಆಶೀರ್ವಚನ ನಮ್ಮ ವೀಕ್ಷಕರಿಗಾಗಿ ನೀಡಿದ್ದೀರಿ. ಧನ್ಯವಾದಗಳು ಗುರುಗಳೇ. ತಾವು ಇಲ್ಲಿ ತನಕ ಬಂದು ಎಲ್ಲ ಕಾದು ಇಷ್ಟತನ ಇದನ್ನೆಲ್ಲ ತಗೊಂಡ್ರಿ. ನಮಗೆ ನಮ್ಮ ಗದಿನೇರು ಅನ್ನೋದು ನಮಗೆ ಹೆಮ್ಮೆ, ಭಾಳ ಸಂತೋಷ, ಖುಷಿ. ತಾವು ಕೂಡ ಈ ಚಾನೆಲ್ ಇನ್ನೂ ಉತ್ತರವಾಗಿ ಹತ್ತಿರ ಮಟ್ಟದಲ್ಲಿ ವಿಶೇಷವಾಗಿ ಬೆಳೀಲಿ ಅಂತೇಳಿ ತುಂಬ ಹೃದಯದಿಂದ ಗುರುಗಳ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನಿಮ್ಮ ಚಾನಲ್ ಕೂಡ ಒಳ್ಳೆಯ ಅಭಿವೃದ್ಧಿ ಹೊಂದಲಿ ಅಂತೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತಮಗೆ ಕೂಡ ಧನ್ಯವಾದಗಳು ಹೇಳಿ ನನ್ನ 2 ಮಾತನ್ನು ಗುರು ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಗಾನಯೋಗಿ ಶಿವಯೋಗಿ ಪಂಡಿತ ಪುಟ್ಟರಾಜ ಕವಿಗವಾಯಿಗಳವರ ಆಶ್ರಮವಾದಂಥ ಶ್ರೀ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ನಾವಿದ್ದೇವೆ. ಅದರ ಪರಮ ಪೂಜ್ಯ ಪೀಠಾಧಿಪತಿಗಳಾದಂಥ ಶ್ರೀ ಕಲ್ಲಯ್ಯಜ್ಜನವರ ಒಂದು ಸಂದರ್ಶನವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಿದ್ದೇವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವಮಂದಿರ.